ರಾಮಾಯಣದ ಸ್ವಾರಸ್ಯಕರ ಕತೆ ಲವಕುಶರ ಪರಾಕ್ರಮ. ಅಯೋಧ್ಯೆಯಲ್ಲಿ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಆರಂಭಿಸಿದನು. ಆ ಯಾಗದ ಕುದುರೆಯನ್ನು ದೇಶಾದ್ಯಂತ ಬಿಡಲಾಯಿತು. ಆ ಕುದುರೆಯನ್ನು ಯಾರಾದರೂ ತಡೆದರೆ ಅವರು ಅಯೋಧ್ಯೆಯೊಂದಿಗೆ ಯುದ್ಧ ಮಾಡಬೇಕಾಗುತ್ತಿತ್ತು. ಅದೇ ಸಮಯದಲ್ಲಿ ವಾಲ್ಮೀಕಿ ಮಹರ್ಷಿಯ ಆಶ್ರಮದಲ್ಲಿ ಸೀತಾಮಾತೆಯೊಂದಿಗೆ ಲವ ಮತ್ತು ಕುಶ ಬೆಳೆಯುತ್ತಿದ್ದರು. ಅವರಿಗೆ ಶ್ರೀರಾಮನೇ ತಮ್ಮ ತಂದೆ ಎಂಬ ವಿಷಯ ತಿಳಿದಿರಲಿಲ್ಲ. ಒಂದು ದಿನ ಅಶ್ವಮೇಧದ ಕುದುರೆ ಅವರ ಆಶ್ರಮದ ಬಳಿಗೆ ಬಂತು. ಲವ ಮತ್ತು ಕುಶ ಆ ಕುದುರೆಯನ್ನು ಕಟ್ಟಿಹಾಕಿದರು. ಅಯೋಧ್ಯೆಯ ಸೈನಿಕರು ಬಂದು, ಇದು ಶ್ರೀರಾಮನ ಅಶ್ವಮೇಧದ ಕುದುರೆ, ಇದನ್ನು ಬಿಡಿ ಎಂದು ಹೇಳಿದರು. ಆದರೆ ಲವ ಮತ್ತು ಕುಶ ಧೈರ್ಯದಿಂದ ಉತ್ತರಿಸಿದರು, ಧರ್ಮದ ಪ್ರಕಾರ ಯುದ್ಧದಲ್ಲಿ ಗೆದ್ದರೆ ಮಾತ್ರ ಈ ಕುದುರೆಯನ್ನು ಕೊಂಡೊಯ್ಯಬಹುದು. ನಂತರ ನಡೆದ ಯುದ್ಧದಲ್ಲಿ ಅವರು ಅನೇಕ ಮಹಾವೀರರನ್ನು ಸೋಲಿಸಿದರು. ಶತ್ರುಘ್ನ, ಭರತ, ಲಕ್ಷ್ಮಣರಂತಹ ಮಹಾಯೋಧರು ಅವರ ಪರಾಕ್ರಮದ ಮುಂದೆ ಸೋತು ಹೋದರು. ಕೊನೆಗೆ ಶ್ರೀರಾಮನೇ ಯುದ್ಧಭೂಮಿಗೆ ಬಂದನು. ಅಲ್ಲಿಯೇ ವಾಲ್ಮೀಕಿ ಮಹರ್ಷಿ ಬಂದು ಸತ್ಯವನ್ನು ತಿಳಿಸಿದರು. ಇವರಿಬ್ಬರು ನಿಮ್ಮ ಪುತ್ರರಾದ ಲವ ಮತ್ತು ಕುಶ. ಈ ಮಾತು ಕೇಳಿ ಶ್ರೀರಾಮನು ಭಾವುಕನಾದನು. ಲವ ಮತ್ತು ಕುಶರು ತಮ್ಮ ತಂದೆಯನ್ನು ಗುರುತಿಸಿ ಅವರ ಪಾದಗಳಿಗೆ ನಮಸ್ಕರಿಸಿದರು. ತಂದೆ ಮಕ್ಕಳ ಮಿಲನದಿಂದ ಎಲ್ಲರ ಕಣ್ಣುಗಳು ಸಂತೋಷದ ಕಣ್ಣೀರಿನಿಂದ ತುಂಬಿದವು. ಹೀಗೆ ಯುದ್ಧವು ಪ್ರೀತಿಯ ಮಿಲನದಲ್ಲಿ ಅಂತ್ಯವಾಯಿತು. ಕಥೆಯ ನೀತಿ: ಧರ್ಮ, ಶಿಕ್ಷಣ ಮತ್ತು ವಿನಯವು ಮಕ್ಕಳನ್ನು ಮಹಾನ್ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ. ಸತ್ಯವು ಕೊನೆಗೆ ಎಲ್ಲರನ್ನೂ ಒಂದಾಗಿಸುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್.